ಸ್ನೇಹಿತರೆ, ಫೋಟೋವೊಂದನ್ನು ಗಮನಿಸ್ತಾ ಇದ್ದೀರಿ. ಇಬ್ಬರು ಕೂಡ ಸುಂದರವಾಗಿರುವಂಥ ಯುವಕ ಮತ್ತು ಯುವತಿ. ಕಳೆದ 15 ದಿನಗಳ ಹಿಂದಷ್ಟೇ ಇವರು ಮದುವೆಯಾಗಿ ಹಸಿಮನೆಯನ್ನು ಹೇರಿ ಸುಂದರವಾದಂಥ ಸಂಸಾರ ಮಾಡಬೇಕು ಅಂಥೇಳಿ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಆದರೆ ವಿಧಿ ಆಟವೇ ಬೇರೆ ಇತ್ತು. ಕೇವಲ ಮದುವೆಯಾಗಿ 15 ದಿನದಲ್ಲಿ ನಡೆಯಬಾರದಂಥ ಒಂದು ಘೋರ ದುರಂತವೇ ನಡೆದು ಹೋಗಬಿಟ್ಟಿದೆ. ಈ ದುರಂತದಲ್ಲಿ ಯುವತಿ ಸಾವನ್ನಪ್ಪಿದ್ದಾಳೆ. ಜೊತೆಗೆ ಯುವಕನು ಕೂಡ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾನೆ. ಅಂದ ಹಾಗೆ ಏನಿದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಎಲ್ಲರೂ ಕೂಡ ಗಮನಿಸಲೇಬೇಕಾದಂತ ವಿಡಿಯೋ ಇದು. ಸಾಧ್ಯವಾದ್ರೆ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. 15 ದಿನಗಳ ಹಿಂದಷ್ಟೇ ಹೊಸ ಜೀವನದ ನೂರಾರು ಕನಸುಗಳನ್ನು ಹೊತ್ತು ಆ ಜೋಡಿ ಹಸೆಮಣೆ ಹೇರಿತು. ಪರಸ್ಪರ ಕೈ ಹಿಡಿದು ನೂರಾರು ವರ್ಷ ಜೊತೆಯಾಗಿ ಬಾಳಬೇಕಿದ್ದ ನವ ದಂಪತಿಗಳ ಬಾಳಲ್ಲಿ ವಿಧಿ ಆಟವೇ ಬೇರೆಯಾಗಿತ್ತು. ಮದುವೆಯಾಗಿ ಕೇವಲ 15 ದಿನ ಕಳೆಯುವಷ್ಟರಲ್ಲೇ ಭೀಕರ ರಸ್ತೆ ಅಪಘಾತ ಒಂದು ನವ ವಧುವಿನ ಜೀವವನ್ನೇ ಪಡೆದುಕೊಂಡಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಮೂಕನಹುಂಡಿ ಗ್ರಾಮದ ನಿವಾಸಿಯಾಗಿದ್ದಂತಹ 20 ವರ್ಷದ ಮೇಘನಾ ಎಂಬಾಕೆಯನ್ನ ಬಿದರಗೂಡು ಗ್ರಾಮದ ಪುನೀತ್ ಎಂಬಾತನಿಗೆ ಕೊಟ್ಟು ಸಡಗರದಿಂದ ಮದುವೆ ಮಾಡಲಾಗಿತ್ತು. ಹೊಸ ಸಂಸಾರದ ನೂತನ ಕನಸುಗಳೊಂದಿಗೆ ಈ ದಂಪತಿ ಇಂದು ಮೈಸೂರಿನ ಆಟಿ ನಗರದ ಬಳಿ ಬೈಕ್ನಲ್ಲಿ ಚಲಿಸ್ತಾ ಇದ್ರು. ಆದರೆ ವಿಧಿಯ ರೂಪದಲ್ಲಿ ಬಂದಂತ ಯಮ ಇವರ ಪಾಲಿಗೆ ಕಂಟಕವಾಗಿ ಬಿಡುತ್ತಾನೆ. ಚಲಿಸುತ್ತಿದ್ದ ಬೈಕ್ ನಿಯಂತ್ರಣ ತಪ್ಪಿ ದಿಢೀರ್ ಸ್ಕಿಡ್ ಆಗಿ ಬಿಡುತ್ತೆ. ಬೈಕ್ನಿಂದ ಕೆಳಗೆ ಬಿದ್ದ ತೀವ್ರತೆಗೆ ಹಿಂಬದಿಯಲ್ಲಿ ಕುಳಿತಿದ್ದ ಮೇಘನಾ ಅವರ ತಲೆ ನೇರವಾಗಿ ರಸ್ತೆಗೆ ಬಳಸಿಬಿಡುತ್ತೆ. ದುರಾದೃಷ್ಟ ಏನು ಅಂತಂದ್ರೆ ಮೇಘನಾ ಅವರು ಹೆಲ್ಮೆಟ್ ಅನ್ನ ಧರಿಸದೇ ಇರುವಂತದ್ದು. ತಲೆಗೆ ಗಂಭೀರ ಸ್ವರೂಪದ ಪೆಟ್ಟು ಬಿದ್ದಿರುವ ಕಾರಣದಿಂದಾಗಿ ಮೇಘನಾ ಸ್ಥಳದಲ್ಲಿ ಕೊನೆ ಉಸಿರು ಎಳೆದು ಬಿಡ್ತಾಳೆ. ಬೈಕ್ ಚಲಾಯಿಸುತ್ತಿದ್ದ ಪತಿ ಪುನೀತ್ ಅವರಿಗೂ ಕೂಡ ತಲೆ, ಕೈ ಹಾಗೂ ಕಾಲುಗಳ ಭಾಗಕ್ಕೆ ತೀವ್ರ ಗಾಯಗಳಾಗಿದ್ದಾವೆ. ಸದ್ಯ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆಯೂ ಕೂಡ ಆ ವ್ಯಕ್ತಿಯು ಹೋರಾಟವನ್ನ ಮಾಡ್ತಾ ಇದ್ದಾನೆ. ಕಳೆದ 15 ದಿನಗಳ ಹಿಂದಷ್ಟೇ ಮಗಳ ಮದುವೆ ಮಾಡಿ ಸಡಗರ ಪಟ್ಟಿದ್ದ ಎತ್ತ ಕಳ್ಳು ಇವತ್ತು ಮಗಳ ಶವ ನೋಡಿ ಕಣ್ಣೀರಿನ ಕಡಲಲ್ಲಿ ಮುಳುಗಿದೆ. ಅತ್ತೆಯ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದೆ. ಇಡೀ ಗ್ರಾಮವೇ ಈ ದುರಂತಕ್ಕೆ ಕಣ್ಣೀರು ಆಗ್ತಾ ಇದೆ. ಈ ಭೀಕರ ದುರಂತಕ್ಕೆ ಹೆಲ್ಮೆಟ್ ಧರಿಸದೇ ಇದ್ದಿದ್ದೇ ಮುಖ್ಯ ಕಾರಣ ಎಂಬುವಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬೈಕ್ ಸ್ಕಿಡ್ ಆದಂತಹ ಸಂದರ್ಭದಲ್ಲಿ ಒಂದು ವೇಳೆ ಮೇಘನಾ ಅವರು ಹೆಲ್ಮೆಟ್ ಅನ್ನು ಧರಿಸಿದ್ರೆ ಖಂಡಿತವಾಗಿಯೂ ತಲೆಗೆ ಇಷ್ಟು ಬಲವಾದಂತಹ ಪೆಟ್ಟು ಬೀಳ್ತಾ ಇರಲಿಲ್ಲ. ಜೊತೆಗೆ ಆಕೆಯ ಅಮೂಲ್ಯವಾದಂತಹ ಜೀವವು ಕೂಡ ಉಳಿತಾ ಇತ್ತು ಅನ್ನೋದು ಇಲ್ಲಿ ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸ್ನೇಹಿತರೆ, ನಾವೆಲ್ಲರೂ ಕೂಡ ತೋರುವಂತಹ ನಿರ್ಲಕ್ಷ್ಯತನ ಏನು ಅಂತಂದ್ರೆ ಕೇವಲ 5 ನಿಮಿಷದ ಜರ್ನಿ ಅಲ್ವಾ, ಅಥವಾ ನಾವಿಲ್ಲಿ ಪಕ್ಕದ ಏರಿಯಾಗೆ ಹೋಗ್ತೀವಿ ಅಥವಾ 5 ಕಿಲೋಮೀಟರ್ ಅಷ್ಟೇ ಹೋಗೋದಿದೆ, ಈ ರೀತಿಯಾಗಿ ನಿರ್ಲಕ್ಷ್ಯತನವನ್ನು ತೋರ್ತೀವಿ. ಆದರೆ ಯಾವ ಸಂದರ್ಭದಲ್ಲಿ ಎಂತಹ ದುರಂತ ನಡೆದು ಹೋಗಿಬಿಡುತ್ತೆ ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಕೇವಲ ಹೆಲ್ಮೆಟ್ ಅನ್ನ ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಧರಿಸುವಂಥವ್ರಿಗೆ ಇದೊಂದು ಎಚ್ಚರಿಕೆ ಗಂಟೆ ಕೂಡ ಹಾಕಬೇಕಾಗಿದೆ. ಯಾಕೆ ಅಂತಂದರೆ ನಿಮ್ಮ ವಾಹನ ಅಥವಾ ನೀವು ಸವಾರಿ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಎಡವಟ್ಟಾಗಿಬಿಟ್ರೆ ನಿಮ್ಮ ಪ್ರಾಣ ಪಕ್ಷಿಯ ಹಾರು ಹೋಗಿಬಿಡುತ್ತೆ. ಕೇವಲ ಹೆಲ್ಮೆಟ್ ಇರುವಂಥದ್ದು ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಅವರಿಗೆ ತೋರಿಸೋದಕ್ಕಾಗಿ ಅಲ್ಲ, ಬದಲಿಗೆ ನಿಮ್ಮ ಜೀವವನ್ನು ಉಳಿಸ್ಕೊಳ್ಳೋದಕ್ಕಾಗಿ. ದಯವಿಟ್ಟು ಈ ಪ್ರಕರಣದಿಂದ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಸಮಾಜಕ್ಕೆ ನಾವು ಕೊಡಬೇಕಾಗಿರುವಂಥ ಸಂದೇಶ ಏನು ಅಂತಂದರೆ ದಯಮಾಡಿ ಎಲ್ಲರೂ ಕೂಡ ಹೆಲ್ಮೆಟ್ ಅನ್ನು ಧರಿಸ್ಕೊಳ್ಳಿ. ನಿಮ್ಮನ್ನೇ ನಂಬಿದಂಥ ಕುಟುಂಬ ಇರುತ್ತೆ. ನಿಮ್ಮ ಮೇಲೆ ಸಾಕಷ್ಟು ಭರವಸೆಗಳನ್ನು, ಕನಸುಗಳನ್ನು ಹೊತ್ತಿರುವಂಥ ಬೇರೆ ಬೇರೆ ರೀತಿಯಾದಂಥ ಜನಗಳು ನಿಮ್ಮ ಮೇಲೆ ಅವಲಂಬಿತರಾಗಿರ್ತಾರೆ. ಮನೆಯಲ್ಲಿ ನೀವು ಕೂಡ ಒಬ್ಬ ಸದಸ್ಯರಾಗಿ, ಮುಖ್ಯ ಸದಸ್ಯರಾಗಿ ಇರುವ ಕಾರಣದಿಂದಾಗಿ ಪ್ರತಿಯೊಂದು ಜೀವವು ಕೂಡ ಅಮೂಲ್ಯವಾಗಿರುವಂಥದ್ದು. ಹಾಗಾಗಿ 5 ನಿಮಿಷದ ದಾರಿ ಇರಲಿ ಅಥವಾ 5 ಕಿಲೋಮೀಟರ್ ಇರಲಿ ಅಥವಾ 5 ಗಂಟೆಗಳ ಕಾಲ ಜರ್ನಿ ಮಾಡ್ತಾ ಇರಲಿ, ಯಾವುದೇ ಸಂದರ್ಭದಲ್ಲಾದರೂ ಕೂಡ ಬೈಕನ್ನು ಸವಾರಿ ಮಾಡಬೇಕಾದಂಥ ಸಂದರ್ಭದಲ್ಲಿ ದಯಮಾಡಿ ಹೆಲ್ಮೆಟ್ ಅನ್ನು ಧರಿಸಿ. ಚಾಲನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಸೀಟ್ ಬೆಲ್ಟ್ಗಳನ್ನ ತರಿಸಿ. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಇದೆ. ಜೀವನ ನಾವು ಅಂದುಕೊಂಡ ಹಾಗೆ ಇಲ್ಲ. ಹೆಚ್ಚು ಕಡಿಮೆ ಏನೂ ಕೂಡ ಆಗಲ್ಲ ಅಂತೇಳಿ ನಾವು ಅಂದ್ಕೊಂಡಿರ್ತೀವಿ. ಆದರೆ ಯಾವ ಸಂದರ್ಭದಲ್ಲಿ ಏನಾಗಿಬಿಡುತ್ತೆ ಅಂತೇಳಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ಈ ಒಂದು ಬೈಕ್ ಸವಾರ್ ಯಾರಿದ್ದಾರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಮಕ್ಕಳಾಗಿರಬಹುದು ಅಥವಾ ತಂದೆ ಆಗಿರಬಹುದು, ಅಣ್ಣ ತಮ್ಮ ಆಗಿರಬಹುದು, ಹೆಲ್ಮೆಟ್ ಇಲ್ಲದೆ ವಾಹನವನ್ನು ಚಾಲನೆ ಮಾಡ್ತಾ ಇದ್ದರೆ ದಯವಿಟ್ಟು ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಲೇಬೇಕಾಗಿದೆ. ಯಾಕೆ ಅಂತಂದರೆ ನೋಡಿದ್ರಲ್ಲ ದುರಂತ ಯಾವ ರೀತಿಯಾಗಿ ನಡೆದು ಹೋಗಿಬಿಡುತ್ತೆ ಅಂತೇಳಿ. ಆ ಕಾರಣದಿಂದಾಗಿ ನಿಮ್ಮ ಜೀವವನ್ನು ಉಳಿಸಿಕೊಳ್ಳೋದಕ್ಕೆ ಹೆಲ್ಮೆಟ್ ಧರಿಸಲೇಬೇಕಾಗಿದೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೆಲ್ಮೆಟನ್ನು ಧರಿಸಿ. ಒಂದು ಬಾರಿ ನಿಮ್ಮ ಪ್ರಾಣ ಹೋಗಿಬಿಟ್ರೆ, ಪ್ರಾಣ ಪಕ್ಷಿ ಹಾರು ಹೋಗಿಬಿಟ್ರೆ ಮತ್ತೆ ಅದನ್ನು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಕೇವಲ
ಜೀವನ ಮಾಡೋದಕ್ಕೆ, ಜೀವ ಇರೋದಕ್ಕೆ ಒಂದೇ ಒಂದು ಅವಕಾಶ ಇದೆ. ಹಾಗಾಗಿ ಆ ಅವಕಾಶವನ್ನು ಕಳೆದುಕೊಂಡ ಮೇಲೆ ಏನು ಮಾಡಿದರೂ ಕೂಡ ಸಾಧ್ಯ ಇಲ್ಲ, ಮತ್ತು ಆ ಅವಕಾಶ ಬರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಈ ವಿಡಿಯೋನ ಎಚ್ಚರಿಕೆ ಗಂಟೆ ಆಗಲಿ ಅನ್ನೋ ಕಾರಣಕ್ಕೆ ಪದೇ ಪದೇ ಒತ್ತಿ ಹೆಲ್ಮೆಟನ್ನು ಧರಿಸಿ ಅಂತ ಹೇಳಿ ರಿಪೀಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.